ರೈತರೇ ಹೇಳಿ ಎದ್ದೇಳಿ, ಬಿಡದಿ ರೈತರ ಮೇಲೆ ಸರ್ಕಾರ ನಡೆಸಿರುವಂತಹ ಕುತಂತ್ರದ ವಿರುದ್ಧ ಸೆಟೆದು ನಿಂತು ಸರ್ಕಾರಕ್ಕೆ 80ರ ದಶಕದ ಹೋರಾಟದ ಹಾದಿಯನ್ನು ತೋರಿಸಿ ಸರ್ಕಾರ ರೈತರನ್ನು ಎದುರಾಕಿಕೊಂಡರೆ ಸರ್ಕಾರ ಉಳಿಯಲ್ಲ ಎಂಬ ಎಚ್ಚರಿಕೆಯನ್ನು ನೀಡಲು ರಾಜ್ಯದ ದೇಶದ ರೈತರೇ ಹೇಳಿ ಎದ್ದೇಳಿ ರೈಲುಗಳ ಮುಖಾಂತರ, ಕಾರುಗಳ ಮುಖಾಂತರ, ಬಸ್ಸುಗಳ ಮುಖಾಂತರ ಬಿಡದಿ ಚಲೋ ಹಮ್ಮಿಕೊಳ್ಳುವ ಮುಖಾಂತರ ಸರ್ಕಾರಕ್ಕೆ ಉಚ್ಛೆ ಬರುವಂತಹ ಹೋರಾಟಕ್ಕೆ ಮುಂದಾಗಿ ನೂರಾರು ವರ್ಷಗಳಿಂದ ಸ್ವಾಭಿಮಾನದ ಬದುಕನ್ನು ನೀಡಿ ಇಡೀ ದೇಶಕ್ಕೆ ಅನ್ನ ಹಾಕುವ ಅನ್ನದಾತನ ಕೃಷಿ ಭೂಮಿ ಮೇಲೆ ರಿಯಲ್ ಎಸ್ಟೇಟ್ ಮಾಫಿಯಾದ ಜೊತೆ ಶಾಮೀಲಾಗಿ ಸರ್ಕಾರ ರೈತರನ್ನು ಒಕ್ಕಲೆಬ್ಬಿಸಿ ಡಿನೋಟಿಫಿಕೇಷನ್ ಮುಖಾಂತರ ರೈತರ ಭೂಮಿಯನ್ನು ಕಸಿದುಕೊಳ್ಳಲು ಮುಂದಾಗಿರುವಂತಹ ಈ ರಾಜ್ಯದ ಮುಖ್ಯಮಂತ್ರಿಗಳಾದ ರಿಯಲ್ ಎಸ್ಟೇಟ್ ಉದ್ಯಮಿಯಾದಂತಹ ರೌಡಿಯಾದಂತಹ ಮುಖ್ಯಮಂತ್ರಿ ಶಿವಕುಮಾರ್ ಅವರ ವಿರುದ್ಧ ಸೆಟೆದು ನಿಲ್ಲಿ. ಯಾಕೆ ರೌಡಿ ಅಂತ ಹೇಳ್ತಾರೆ ಅಂದರೆ, ನಡೆದುಕೊಳ್ಳೋ ರೀತಿ ಅದಲ್ಲ. ನಾನು ರೌಡಿ ಭಾಷೆ ಬರ್ತಲ್ಲ. ಈ ರಾಜ್ಯದ ಮುಖ್ಯಮಂತ್ರಿ ನೀವು. ಯಾವ ರೀತಿ, ಯಾವ ನಾಚಿಕೆ ಮಾನ ಮರ್ಯಾದಿಲ್ಲದೆ ರೈತರ ಒಪ್ಪಿಗೆ ಇಲ್ಲದೆ ನಿಮ್ಮದೇ ಚೇಲಾಗಳನ್ನು ನಾನು ಭೂಮಿ ಕೊಡ್ತೀನಿ ಅಂತೇಳಿ ಇವತ್ತು ಅಲ್ಲಿನ ಬಿಡದಿ ರೈತರು ಒಂದು ಪ್ರಶ್ನೆ ಮಾಡ್ತಾ ಇದ್ದಾರೆ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಮತ್ತು ಮುಖ್ಯಮಂತ್ರಿಗಳನ್ನು. ಯಾವ ರೈತರು ಜಮೀನು ಕೊಡ್ತಾರೋ ಅವರ ಒಂದು ಲೀಸ್ಟ್ ಕೊಡಿ, ನಾವು ಭೂಮಿ ಕೊಡಲ್ಲ ಅಂತ ಹೇಳ್ತೀವಿ, ನಿಮ್ಮ ಭೂಮಿ ತಂಟೆಗೆ ಬರಲ್ಲ ಅಂತೇಳಿ ರೈಟಿಂಗಲ್ಲಿ ಕೊಡ್ತಾರೆ. ಯಾಕೆ ಕೊಡಬಾರ್ದು ನೀವು? ಅದನ್ನು ಬಿಟ್ಟು ಕಳ್ಳ ಕಾಕರ ರೀತಿಯಲ್ಲಿ ಯಾವನೋ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ಇವತ್ತು ಬಿಡದಿ ಕೃಷಿ ಭೂಮಿ ಮೇಲೆ ಕಾಂಕ್ರೀಟ್ ಎಂಬ ಈ ಒಂದು ಟೌನ್ಶಿಪ್ಪನ್ನು ಕಟ್ಟಿ ಅನ್ನವನ್ನು ಕಿತ್ತುಕೊಳ್ಳುವ ಮುಖಾಂತರ ರೈತರನ್ನು ಬೀದಿಗೆ ತಳ್ಳಲು ನಾಚಿಕೆ ಆಗಲ್ವಾ ಮನೆ ಮುಖ್ಯಮಂತ್ರಿಗಳೇ? ಅಲ್ಲಿನ ಅವನಾನು ಬಾಲಕೃಷ್ಣ ಅಂತೆ, ಶಾಸಕನಂತೆ, ಅವನಿಗೇನು ಅಲ್ಲ, ಮಾನ ಮರ್ಯಾದೆನಿಲ್ಲ. ಅವನು ಊಸುರುವಳ್ಳಿ. ಕುಮಾರಸ್ವಾಮಿ ಮೇಲೆ ಆರೋಪ ಆಯಿತು. ನಾನು ಕುಮಾರಸ್ವಾಮಿ ಪರವಾಗೂ ಇಲ್ಲ, DK ಪರವಾಗಿಯೂ ಇಲ್ಲ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇಳಿಯುವಾಗ ಡಿನೋಟಿಫಿಕೇಷನ್ ಮಾಡಿದ್ರಲ್ಲ, ಅವಾಗ ನೀವು ಯಾಕೆ ಅದನ್ನು ಇದು ಮಾಡಬಾರ್ದು? ಇವತ್ತು ರೈತರ ಕೋಪ ರಟ್ಟೆಗೆ ಬಂದರೆ ಯಾವ ರೀತಿ ಅಧಿಕಾರಿಗಳ ವಿರುದ್ಧ, ಸರ್ಕಾರದ ವಿರುದ್ಧ ನಾವು ಪ್ರಾಣ ಬೇಕಾದ್ರೂ ಕೊಡ್ತೀವಿ, ನಮ್ಮ ಭೂಮಿ ಕೊಡಲ್ಲ ಅಂತೇಳಿ ಕಸ ಅಂದರೆ ದನದ ಕೊಟ್ಟಿಗೆಯಲ್ಲಿದ್ದಂಥ ಪೊರಕೆ ಇವತ್ತು ಅಧಿಕಾರಿಗಳ ಮೇಲೆ ಬಂದೈತೆ. ನಮ್ಮ ರೈತ ಮಹಿಳೆಯರು ಹೇಳ್ತಾ ಇದ್ರು, ನಮ್ಮ ಪ್ರಾಣ ಬೇಕಾದ್ರೂ ಕೊಡ್ತೀವಿ, ನಿಮ್ಮ ಹೆಣ ಬೇಕಾದ್ರೆ ಕಳಿಸ್ತೀವಿ, ನಮ್ಮ ಭೂಮಿ ಕೊಡಲ್ಲ ಅಂತೇಳಿ. ಇವತ್ತು ಮುಖ್ಯಮಂತ್ರಿಗಳೇ, ನೀವು ಅಡ್ಡದಾರಿಯಲ್ಲಿ ಬಂದು, ನೀವು ಮುಖ್ಯಮಂತ್ರಿ ಆಗಿರ್ಬೋದು, ಆದರೆ ಅಡ್ಡದಾರಿಯಲ್ಲಿ ಬಂದು ವ್ಯವಸಾಯ ಮಾಡೋಕ್ಕಾಗಲ್ಲ, ಅನ್ನ ಉಳಿಸಲಿಕ್ಕಾಗಲ್ಲ. ಇವತ್ತು ನೇರವಾಗಿ ಹೇಳ್ತಾ ಇದ್ದೀನಿ, ಈ ರಾಜ್ಯದ ಗೃಹ ಮಂತ್ರಿಗಳಾದ ಪ್ರಿಯಾಂಕಾ ಖರ್ಗೆ ಅವರೇ, ಮುಖ್ಯಮಂತ್ರಿಗಳೇ, ಆ ಶಾಸಕರ ಅನಕ್ಷರಸ್ಥ ಶಾಸಕರಾದ ಬಾಲಕೃಷ್ಣ ಅವರೇ, ನಿಮಗೇನಾದ್ರು ಮಾನ ಮರ್ಯಾದೆ ಇದ್ದರೆ, ರಿಯಲ್ ಎಸ್ಟೇಟ್ ಉದ್ಯಮಗಳ ಕಸ ತಿಂದ ಇದ್ದರೆ, ರೈತರ ಪರವಾಗಿದ್ದರೆ, ರೈತರ ಅನ್ನ ತಿನ್ನುವ ಬಾಯಲ್ಲಿ ಈ ಕೂಡಲೇ ರೈತರ ಕೃಷಿ ಜಮೀನನ್ನು ಇರುವಂತಹ ಭೂಸ್ವಾಧೀನ ಮಾಡಿಕೊಳ್ಳಲ್ಲ, ಅಧಿಕಾರಿಗಳೇ ಮಾಡಿರುವಂತಹ ಒಂದು ಪ್ರಕರಣವನ್ನು ಯಾವುದೇ ರೀತಿಯ ಕೇಸು ದಾಖಲಿಸದೆ ವಾಪಸ್ ಪಡೀರಿ. ನಾವೇನು ನಿಮ್ಮ ಭೂಮಿ ಕೊಡ್ತೀವಿ ಅಂತ ಹೇಳಿಲ್ಲ. ಆ ಮುಖ್ಯಮಂತ್ರಿ ಹೇಳ್ತಾ ಇದ್ನು, ರೀ ಪರಿಕೆ ಹೊಡಿತಾರ, ಕಲ್ಲು ಹೊಡಿತಾರ ಅಂತೇಳಿ. ಒಂದು ಕಲ್ಲು ಒಂದು ಪರಿಕೆ ಬಂದರೆ ಪರವಾಗಿಲ್ಲ, ಕೋಟ್ಯಾಂತರ ಪರಿಕೆ ಕೋಟ್ಯಾಂತರ ಬಂದರೆ ವಿಧಾನಸೌಧ ಇರಲ್ಲ. ಶಿವಕುಮಾರಣ್ಣ, ಬಾಲಕೃಷ್ಣಣ್ಣ, ಗೃಹಮಂತ್ರಿ ಅಣ್ಣ, ವಿಧಾನಸೌಧನೇ ಇರಲ್ಲ. ವಿಧಾನಸೌಧ ಕಟ್ಟಿದವನು ಬೆವರು ಹರಿಸಿದಂತ ಅರಿತಾನೆ. ವಿಧಾನಸೌಧ ಕೆಡುವುದು ತಾಕತ್ತು ನಮಗಿದೆ. ಈ ಕೂಡಲೇ ರೈತರ ಮೇಲೆ ಹಾಕಿರುವ ಪ್ರಕರಣಗಳನ್ನು ವಾಪಸ್ ಪಡಿಬೇಕು, ರೈತರನ್ನ ಕ್ಷಮಾಪಣೆ ಕೇಳಲೇಬೇಕು. ಮಹಾನ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು, ಎಲಿಬಿಲ್ಲ ನಾಳಿಕೆ ಅಂತೆ. ಮಹಾರಾಷ್ಟ್ರದಲ್ಲಿ 80,000 ಅಂತೆ, ಆಂಧ್ರದಲ್ಲಿ 40,000 ಅಂತೆ. ಅಲ್ಲೇ ಹೋಗಿ ಟೌನ್ಶಿಪ್ ಮಾಡ್ರಿ, ನಮ್ಮ ರಾಜ್ಯದಲ್ಲಿ ಯಾಕ್ರಿ ಮಾಡ್ತೀರಾ? ಇವತ್ತು ಕರ್ನಾಟಕದಲ್ಲಿ ಕೃಷಿ ಭೂಮಿಯನ್ನು ಭೂಸ್ವಾಧೀನ ಮಾಡೋ ಪ್ರಕ್ರಿಯೆ ಕೈ ಬಿಡಬೇಕು. ಅದನ್ನು ಬಿಡದೇ ಇದ್ದರೆ ರೈತರ ಒಂದು ಕೃಷಿ ಭೂಮಿ ಮುಳಿವಿಗಾಗಿ 3ನೇ ಮಹಾಯುದ್ಧ ಆಗ್ತದೆ. ಅದರಲ್ಲಿ ರೈತರನ್ನ ಸಾಯ್ಬೋದು, ಇಲ್ಲ ರಾಜಕಾರಣಿಗಳನ್ನ ಸಾಯ್ಬೋದು. ನಮ್ಮ ಭೂಮಿ ನಮ್ಮ ಹಕ್ಕು, ನಮ್ಮ ಭೂಮಿ ನಮ್ಮ ಹಕ್ಕು, ನಮ್ಮ ದುಡಿಮೆ ದೇಶದ ಅನ್ನ. ಅದನ್ನು ಬಿಟ್ಟು ನೀವು ಯಾವುದೋ ರಿಯಲ್ ಎಸ್ಟೇಟ್ ಮಾಫಿಯಾ ಜೊತೆ ಜಾಮೀಲಾಗಿ ನಿನಗೆ ಬೇಕಾದ್ರೆ ಎಷ್ಟು 1,000 ಎಕರೆ ನಿಮ್ಮ ಫಾಲೋವರ್ಸ್ ಕೊಡ್ತಾರಲ್ಲ, ನೀನು 9,000 13,000 3 ಎಕರೆ ಯಾಕೆ ತೊಗೊತಾ ಇದೆಯಾ? ನಾಚಿಕೆ ಆಗಲ್ವಾ? ಈ ಕೂಡಲೇ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಆ ಎಚ್ಚರಿಕೆಯ ದೊಂದಿಗೆ ನೀವು ವಾಪಸ್ ಪಡೆದಿದ್ರೆ ರಾಜ್ಯದ ಎಲ್ಲ ರಾಷ್ಟ್ರೀಯ ಗ್ರಾಮೀಣ ರಾಜ್ಯ ಹೆದ್ದಾರಿಗಳನ್ನು ಬಂದ್ ಮಾಡುವ ಮುಖಾಂತರ ರಾಜಕಾರಣಿಗಳಿಗೆ ರೈತರು ಬೆಳೆದಿರುವ